ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮರಳಿ ಮನಸ್ಸಾಗಿದೆ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಮೊನ್ನೆ ಸೋಮವಾರ ಅಂದರೆ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಗಾಂಧಿನಗರಕ್ಕೆ ಹೋಗಿದ್ದೆ. ಗಾಂಧಿನಗರದ AMB ಕಪಾಲಿ ಚಿತ್ರಮಂದಿರ ಅಂತೂ ಅತ್ಯದ್ಭುತ. ಚಿತ್ರಮಂದಿರದ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಇವತ್ತಿನ ಎಪಿಸೋಡ್ನಲ್ಲಿ ಈ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದಂತಹ ಮರಳಿ ಮನಸ್ಸಾಗಿದೆ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ. ಸಿನಿಮಾ ಆರಂಭವಾಯಿತು. ಸಿನಿಮಾ ವೀಕ್ಷಣೆ ಮಾಡ್ತಾ ಇದ್ದಂತೆ ನಾವು ಸಿನಿಮಾದಲ್ಲಿ ಜೀವಿಸ್ತಾ ಹೋಗ್ತೀವಿ. ಒಂದು ವಿಭಿನ್ನವಾದಂಥ ಕಥಾಹಂದರವುಳ್ಳಂಥ ಸಿನಿಮಾ ಸಾಗುತ್ತೆ ಸಾಗುತ್ತೆ ಸಾಗುತ್ತೆ, ನಾವು ಕೂಡ ಅದ್ರ ಜೊತೆಗೆ ಹೋಗ್ತೀವಿ. ಹಾಡುಗಳು ಬರುತ್ತೆ, ಆ ಹಾಡಿನಲ್ಲಿ ನಾವು ಕೂಡ ಕುಣಿತೀವಿ. ನಮಗೆ ಗೊತ್ತಾಗದಂಗೆ ನಾವೇ ಆ ಸಿನಿಮಾದಲ್ಲಿ ಒಂದು ಭಾಗ ಆಗ್ತೀವಿ. ಪಕ್ಕಾ ಮ್ಯೂಸಿಕಲ್ ಸಿನಿಮಾ. ಅದು ಯಾವ ರೀತಿ ಇದೆ ಅಂತ ಕೇಳಿದ್ರೆ, ಒಂದು ಕಡೆ ಮ್ಯೂಸಿಕ್ ಹೋಗುತ್ತೆ, ಮನಸ್ಸಿಗೆ ಆನಂದ. ಮತ್ತೊಂದು ಕಡೆಯಲ್ಲಿ ಅತ್ಯದ್ಭುತವಾದಂಥ ದೃಶ್ಯ ವೈಭವ. ಈ ತನಕ ಅದೆಂತೆಂಥ ಲವ್ ಸ್ಟೋರಿ ಸಿನಿಮಾಗಳು ಬಂದಿವೆ, ಆದರೆ ಈ ಮಟ್ಟದಲ್ಲಿ ಯಾರು ಕೂಡ ತೋರಿಸಿಲ್ಲ. ಪ್ರಕೃತಿಯನ್ನ ಅಷ್ಟೂ ಸೊಗಸಾಗಿ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಒಂದು ಮುಂಗಾರು ಮಳೆ ಸಿನಿಮಾ ಬಂತು, ಜೋಗ ಜಲಪಾತವನ್ನ ಅತ್ಯದ್ಭುತವಾಗಿ ತೋರಿಸಿದ್ರು. ಎಲ್ಲರೂ ಕೂಡ ಅದನ್ನ ಮೆಚ್ಚಿ ಕೊಂಡಾಡಿದ್ದು. ಅಲ್ಲಿ ಒಂದು ಜೋಗ ಜಲಪಾತ, ಇಲ್ಲಿ ಪ್ರಕೃತಿಯ ಅದೆಷ್ಟೋ ಅತ್ಯದ್ಭುತವಾದಂತಹ ದೃಶ್ಯಾವಳಿಯನ್ನ ಈ ಸಿನಿಮಾದಲ್ಲಿ ಕಟ್ಟಿಕೊಡಲಾಗಿದೆ. ಆ ದೃಶ್ಯ, ಆ ಮ್ಯೂಸಿಕ್ ಎರಡು ಸಮ್ಮಿಶ್ರವಾಗಿ ಒಂದು ಅತ್ಯದ್ಭುತವಾದಂತಹ ಫೀಲಿಂಗ್ಸ್, ಹೇಳೋದಕ್ಕೆ ಪದಗಳೇ ಇಲ್ಲ. ಅತ್ಯದ್ಭುತವಾದಂತಹ ಅನುಭವ ಈ ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಇನ್ನು ಅಭಿನಯದ ಬಗ್ಗೆ ನಾವು ಹೆಚ್ಚಾಗಿ ಹೇಳುವಂತ ಅವಶ್ಯಕತೆನೇ ಇಲ್ಲ. ಅಭಿನಯ ಎಲ್ಲೂ ಕೂಡ ಪೇವಲ್ ಅಂತ ಅನ್ಸಲ್ಲ. ಪ್ರತಿಯೊಬ್ಬರ ಅಭಿನಯ ಕೂಡ ಅಷ್ಟೇ, ಅವರವರ ಪಾತ್ರಗಳಿಗೆ ಅವರು ಜೀವ ತುಂಬಿದ್ದಾರೆ. ಇನ್ನು ನಾಯಕ ನಟ ಅರ್ಜುನ್ ವೇದಾಂತ್, ಇವರು ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ತಮಿಳು, ತೆಲುಗು, ತುಳು ಹೀಗೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಗುರುತಿಸಿಕೊಂಡವರು. ತಮಿಳು ಹಾಗೆ ತೆಲುಗು ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದವರು. ಹೀಗಾಗಿ ಅರ್ಜುನ್ ವೇದಾಂತ್ ಅವರ ಬಗ್ಗೆ ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಇನ್ನು ಅರ್ಜುನ್ ವೇದಾಂತ್ ಈ ಸಿನಿಮಾದಲ್ಲಿ ಎರಡು ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಏನದು? ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿ ಗೊತ್ತಾಗುತ್ತೆ. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಅಂತೂ ಎಕ್ಸಲೆಂಟ್. ಮ್ಯೂಸಿಕ್ ಮತ್ತು ಕ್ಯಾಮರಾ ವರ್ಕ್ ಅತ್ಯದ್ಭುತ. ಹಾಡಂತೂ ಅದರಲ್ಲೂ ನನಗೆ ತುಂಬಾನೇ ಇಷ್ಟ ಆಗಿರೋದು ಎದುರಿಗೆ ಬಂದರೆ ಅಂತ ಒಂದು ಹಾಡಿದೆ. ಎಷ್ಟು ಸೊಗಸಾಗಿದೆ ಅಂತ ಹೇಳಿದ್ರೆ, ಚಿತ್ರಮಂದಿರದಿಂದ ಹೊರಬಂದು 3 ದಿನ ಆದ್ರೂ ಕೂಡ ಅದೇ ಸಿನಿಮಾದ ಹಾಡು ಮತ್ತೆ ಮತ್ತೆ ತಲೆಯಲ್ಲಿ ಗಿರಿಕಿ ಹೊಡಿತಾ ಇದೆ. ತುಂಬಾನೇ ಅತ್ಯದ್ಭುತವಾದಂಥ ಸಂಗೀತ. ನಿಮ್ಗೆ ಎಲ್ಲಿ ಕೂಡ ಬೋರ್ ಅಂತ ಅನ್ಸೋದೇ ಇಲ್ಲ. ಸಿನಿಮಾ ನಮ್ಮನ್ನ ಹಾಗೆ ಹಿಡಿದಿಟ್ಟುಕೊಂಡು ಕೈ ಹಿಡಿದು ಮುನ್ನಡೆಸುತ್ತೆ. ಇನ್ನು ದ್ವಿತೀಯಾರ್ಧ ಪ್ರಸ್ತುತ ಜನರೇಷನ್ಗೆ ಇಷ್ಟ ಆಗುವಂತಿದೆ. ಮೊದಲ ಅರ್ಧ 90s ಕಿಡ್ಡು, ದ್ವಿತೀಯಾರ್ಧ ಜೆನ್ಜಿ. ಹಾಗಾದ್ರೆ ಕತೆ ಏನಾಗಿರ್ಬೋದು? ಲವ್ ಸ್ಟೋರಿನಾ? ಲವ್ ಸ್ಟೋರಿ ಹೌದು, ಆದ್ರೆ ಈ ತನಕ ಯಾರೂ ಕೂಡ ಟಚ್ ಮಾಡದಂತ ಲವ್ ಸ್ಟೋರಿ. ಇದು ಅದಾಗಿರ್ಬೋದಾ? ಇದಾಗಿರ್ಬೋದಾ? ಇದು ಮತ್ತೊಂದಾಗಿರ್ಬೋದಾ ಅಂತ ಕೇಳಿದ್ರೆ ಇಲ್ಲ, ಇದು ಮಗದೊಂದು. ಹಾಗಾದ್ರೆ ಏನದು? ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡಿ. ಒಬ್ಬರೇ ಹೋಗ್ಬೇಡಿ, ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ಕಣ್ತುಂಬಿಕೊಳ್ಳಿ. ನೀವು 90s ಕಿಡ್ ಆದ್ರೆ ಮೊದಲ ಅರ್ಧ ನಿಮಗೆ ಅತ್ಯದ್ಭುತ ಅಂತ ಅನಿಸುತ್ತೆ. ಸಿನಿಮಾದಲ್ಲಿ ನೀವೇ ಜೀವಿಸುವಂತಾಗುತ್ತೆ. ಇನ್ನು ದ್ವಿತೀಯಾರ್ಧ ಈಗಾಗಲೇ ಹೇಳಿದಂತೆ ಜೆನ್ಜಿ. ಹಾಗಾದ್ರೆ ಕತೆ ಏನು? ಪ್ರೀತಿ, ಪ್ರೇಮ, ಬ್ರೇಕಪ್, ಅದು ಇದು ಇಷ್ಟೇ ಅಲ್ವಾ? ಇದರಲ್ಲಿ ವಿಶೇಷತೆ ಏನಿದೆ? ಪ್ರೀತಿ ಅಂದ್ರೆ ಇದೆ ಅಲ್ವಾ ಅಂತ ನೀವು ಕೇಳ್ಬೋದು. ಬರೀ ಇಷ್ಟೇನಾ? ಇಷ್ಟೆಲ್ಲ ನೀವು ನೋಡಿರುವ ಸಿನಿಮಾಗಳಲ್ಲಿದೆ, ಆದ್ರೆ ಇದರಲ್ಲಿ ನೀವು ನಿರೀಕ್ಷೆ ಮಾಡಿದಂತಹ ಯಾವುದೇ ಕತೆ ಇಲ್ಲ. ಹಾಗಾದ್ರೆ ಸಿನಿಮಾದಲ್ಲಿ ಏನಿದೆ? ಲವ್ ಸ್ಟೋರಿ ಅಂದ್ರೆ ಏನು? ಇದನ್ನ ಬಿಟ್ಟು ಬೇರೆ ಏನಿದೆ ಅಂತ ಕೇಳಿದ್ರೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡಿ ಉತ್ತರ ಸಿಗುತ್ತೆ. ಯಾರು ಕೂಡ ಊಹಿಸಲಾಗದಂತ ಕಥೆಯನ್ನ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಇದಕ್ಕೆ ನಾಯಕ ನಟ ಅರ್ಜುನ್ ವೇದಾಂತ್ ಸೇರಿದಂತೆ ಎಲ್ಲಾ ಕಲಾವಿದರು, ಪ್ರತಿ ಕಲಾವಿದರು ಜೀವ ತುಂಬಿದ್ದಾರೆ. ಸಂಗೀತ ನಿರ್ದೇಶಕರು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಂತೆ ಮಾಡಿದ್ದಾರೆ ತಮ್ಮ ಸಂಗೀತದ ಮೂಲಕ. ಛಾಯಾಗ್ರಹಣ ಅಂತೂ ಹೇಳುವುದಕ್ಕೆ ಪದಗಳೇ ಇಲ್ಲ.
ಪ್ರತಿ ಪ್ರೇಮ್ಗಳು ಇಲ್ಲಿ ಜೀವಿಸುತ್ತೆ. ಅರ್ಥಾತ್ ನಿರ್ದೇಶಕರು ಇಲ್ಲಿ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಪಕ್ಕಾ ಪೈಸಾ ವಸೂಲು ಸಿನಿಮಾ. ಕೊಟ್ಟ ದುಡ್ಡಿಗೆ ಎಳ್ಳಷ್ಟು ಮೋಸ ಇಲ್ಲ. ಇನ್ನು ಈ ಸಿನಿಮಾವನ್ನ ಕಪಾಲಿ ಚಿತ್ರಮಂದಿರದಲ್ಲಿ ನೀವು ವೀಕ್ಷಣೆ ಮಾಡಿದ್ರಂತೂ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್. ಹಾಗಾದ್ರೆ ಕಪಾಲಿ ಚಿತ್ರಮಂದಿರದ ಅನುಭವ ಯಾವ ರೀತಿ ಇತ್ತು ಇವೆಲ್ಲವನ್ನ ಹೇಳ್ತೀವಿ. ಅದು ಮುಂದಿನ ಭಾಗದಲ್ಲಿ. AMB ಕಪಾಲಿ ಸಿನಿಮಾ ಒಟ್ಟಾರೆಯಾಗಿ ಮರಳಿ ಮನಸಾಗಿದೆ ಸಿನಿಮಾ. ಅತ್ಯದ್ಭುತ ಮನರಂಜನಾತ್ಮಕವಾದಂತಹ ಹಾಗೆ ಪ್ರತಿ ಪ್ರೇಕ್ಷಕರ ಮನಸ್ಸಿಗೆ ನಾಟುವಂತ ಸಿನಿಮಾ. ಈ ಸಿನಿಮಾವನ್ನ ಕುಟುಂಬ ಸಮೇತರಾಗಿ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.